ಭಾರತದ ವಾಸ್ತುಶಿಲ್ಪದ ಜನ್ಮಭೂಮಿ. ಇದು ಕೇವಲ ಇತಿಹಾಸವಲ್ಲ, ಇದು ಕನ್ನಡ ನಾಡಿನ ಶಾಶ್ವತ ಹೆಮ್ಮೆ. ಈ ಪ್ರದೇಶಕ್ಕೆ ಐಹೊಳೆ ಎಂಬ ಹೆಸರು ಬರಲು ಕಾರಣವೇನು? ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲ್ಪಡುವ ಐಹೊಳೆ ಹೇಗೆ ಇಷ್ಟು ವಿಶೇಷವಾಗಿದೆ? ದೇವಾಲಯಗಳ ಪ್ರಯೋಗಶಾಲೆ ಎನ್ನುವುದರ ಹಿಂದಿನ ರಹಸ್ಯವೇನು? ದುರ್ಗಾ ದೇವಸ್ಥಾನದ ನಿಜವಾದ ಕಥೆ ಏನು? ಒಂದೇ ಊರಿನಲ್ಲಿ 120ಕ್ಕೂ ಹೆಚ್ಚು ದೇವಾಲಯಗಳು ಏಕೆ ನಿರ್ಮಾಣವಾದವು? ಹಾಗಾದರೆ ಬನ್ನಿ, ಇತಿಹಾಸ, ರಹಸ್ಯ ಮತ್ತು ವೈಭವಗಳ ನೆಲವಾದ ಐಹೊಳೆಯ ಕಥೆಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಐಹೊಳೆಯು ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಪ್ರಸಿದ್ಧವಾಗಿದೆ. ಸುಮಾರು 1500 ವರ್ಷಗಳ ಹಿಂದೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಸ್ಥಳವು ದೇವಾಲಯಗಳ ನಿರ್ಮಾಣದ ಪ್ರಯೋಗಶಾಲೆಯಾಗಿ ಬೆಳೆಯಿತು. ಐಹೊಳೆ ಎಂಬ ಹೆಸರಿನ ಹಿಂದೆ ಒಂದು ಪುರಾಣ ಕಥೆಯೂ ಇದೆ. ರಾಮಾಯಣದ ಪ್ರಕಾರ ಪರಶುರಾಮನು ಕ್ಷತ್ರಿಯರನ್ನು ಸಂಹರಿಸಿದ ನಂತರ ತನ್ನ ಕೊಡಲಿಯನ್ನು ಮಲಪ್ರಭಾ ನದಿಯಲ್ಲಿ ತೊಳೆದನು. ಆಗ ನದಿಯ ನೀರು ಕೆಂಪಾಗಿರುವುದನ್ನು ನೋಡಿ ಅಯ್ಯೋ ಹೊಳೆ ಎಂದು ಉದ್ಗರಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಇದೇ ಮುಂದೆ ಐಹೊಳೆ ಎಂಬ ಹೆಸರಾಗಿ ಮಾರ್ಪಟ್ಟಿತು. 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಚಾಲುಕ್ಯ ರಾಜರು ಇಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದರು. ಈ ದೇವಾಲಯಗಳು ವಿವಿಧ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ಬೆಳವಣಿಗೆಯನ್ನು ತೋರಿಸುತ್ತದೆ. ಇಲ್ಲಿನ ಅತ್ಯಂತ ಪ್ರಸಿದ್ಧ ದೇವಾಲಯವೆಂದರೆ ದುರ್ಗಾ ದೇವಾಲಯ. ಹೆಸರಿನಲ್ಲಿ ದುರ್ಗಾ ಇದ್ದರೂ ಇದು ದುರ್ಗಾದೇವಿಗೆ ಸಮರ್ಪಿತವಾಗಿಲ್ಲ. ದೇವಾಲಯದ ಪಕ್ಕದಲ್ಲಿ ಇದ್ದ ಕೋಟೆ ಅಂದರೆ ದುರ್ಗದ ಕೋಟೆಯ ಕಾರಣದಿಂದ ಈ ಹೆಸರು ಬಂದಿದೆ. ಐಹೊಳೆಯನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಪ್ರಯೋಗಾಲಯ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ನಿರ್ಮಿಸಿದ ಅನೇಕ ವಿನ್ಯಾಸಗಳನ್ನು ನಂತರ ಪಟ್ಟದಕಲ್ಲು ಮತ್ತು ಇತರ ಪ್ರಸಿದ್ಧ ದೇವಾಲಯಗಳಲ್ಲಿ ಪೂರ್ಣಗೊಳಿಸಲಾಯಿತು. ಐಹೊಳೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ದುರ್ಗಾ ದೇವಾಲಯ, ಲಾಡ್ಖಾನ್ ದೇವಾಲಯ, ರಾವಣಪಡಿ ಗುಹಾ ದೇವಾಲಯ ಇವು ಪ್ರಮುಖವಾಗಿವೆ. ಇದು ಚಾಲುಕ್ಯರ ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಜನರಿಗೆ ಪರಿಚಯಿಸುತ್ತದೆ. ಐಹೊಳೆಯಲ್ಲಿ ಒಂದೇ ರೀತಿಯ ದೇವಾಲಯಗಳಿಲ್ಲ. ಪ್ರತಿಯೊಂದು ದೇವಾಲಯದ ವಿನ್ಯಾಸ ವಿಭಿನ್ನವಾಗಿದೆ. ಆದ್ದರಿಂದ ಇತಿಹಾಸಕಾರರು ಇದನ್ನು ದೇವಾಲಯಗಳ ಪ್ರಯೋಗಶಾಲೆ ಎಂದು ಕರೆಯುತ್ತಾರೆ. ರಾವಣಪಡಿ ಗುಹೆ ದೇವಾಲಯ ಐಹೊಳೆಯ ಅತ್ಯಂತ ಹಳೆಯ ಗುಹಾ ದೇವಾಲಯಗಳಲ್ಲಿ ಒಂದು. ಇದರ ಹೆಸರು ರಾವಣನೊಂದಿಗೆ ಸಂಬಂಧ ಹೊಂದಿದ್ದರೂ ರಾವಣನು ಇಲ್ಲಿ ಇದ್ದನೆಂಬ ಐತಿಹಾಸಿಕ ಸಾಕ್ಷ್ಯಗಳು ಇಲ್ಲ. ಮೇಗುಟಿ ಜೈನ ದೇವಾಲಯದಲ್ಲಿ ಕಂಡುಬರುವ ಪ್ರಸಿದ್ಧ ಶಾಸನವಾದ ಮೇಗುಟಿ ಶಾಸನವು ಚಾಲುಕ್ಯ ರಾಜ 2ನೇ ಪುಲಕೇಶಿಯವರ ಕಾಲದ ಇತಿಹಾಸವನ್ನು ತಿಳಿಸುತ್ತದೆ. ಐಹೊಳೆಯಲ್ಲಿ ಕೆಲವು ದೇವಾಲಯಗಳು ಪೂರ್ಣಗೊಂಡಿಲ್ಲ. ಅವುಗಳನ್ನು ಏಕೆ ಅರ್ಧದಲ್ಲಿಯೇ ನಿಲ್ಲಿಸಲಾಯಿತು ಎಂಬುದು ಇಂದಿಗೂ ಸ್ಪಷ್ಟವಾಗಿಲ್ಲ. ಕಾಲ ಬದಲಾಗಿವೆ, ಸಾಮ್ರಾಜ್ಯಗಳು ಅಳಿದು ಹೋಗಿವೆ, ಆದರೆ ಐಹೊಳೆಯ ಕಲ್ಲುಗಳು ಇನ್ನು ಇತಿಹಾಸವನ್ನು ನೆನಪಿಸುತ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.